ಕಣ್ಣಿಗೆ ರಸದೌತಣ ಕೊಟ್ಟು ಭಕ್ತಿ ಭಾವವನ್ನು ಉದ್ರೇಕಿಸುವ ಬೀರಪ್ಪ ದೇವರ ಜಾತ್ರೆಯ ದೃಶ್ಯಗಳು. ಮಮ್ಮಿ ಏನು ನೋಡಿ ಮಮ್ಮಿ. ಏನಪ್ಪ ಸೋಮು? ಕ್ಯಾಬ್ರೆ. ಕ್ಯಾಬ್ರೆನಾ? ನೀನೆ ನೋಡ್ಕೋ. ಕುರುಬರು ಕ್ಯಾಬ್ರೆ ಮಮ್ಮಿ. ಕುರುಬರು ಕ್ಯಾಬ್ರೆ. ರಾಮಕ್ಕ ಸ್ವಲ್ಪ ಕಣ್ಕ ತಗೊಂಬಮ್ಮ. ರಾಮಕ್ಕ ತಗೊಂಬಮ್ಮ. ಅವ್ರೆ ಅವ್ರೆ ಅಣ್ಣ 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 ನೋಡೋಣ ಇಲ್ಲಿ ನೋಡೋಣ. ಇವ್ರು ಯಾರಂತ ನೋಡೋಣ. ಜುಂಜಪ್ಪ ನೆನ್ಪಿದ್ದಾಗಿದೆಯೇ? ಹೌದು ಅವ್ರೆ. ಮಗುನ್ ಕೊಟ್ಟಿದ್ದು. ಹೌದಮ್ಮ, ಇವರಿಗೆ ಅಮ್ಮ ನಾವು ಮಗುನ್ ಕೊಟ್ಟಿದ್ದು. ನನ್ ಮಿಸ್ ಆಗಿರೋ ಬ್ರದರು ಇವ್ರ ಹತ್ರ ನಮ್ಮ ಮಾವಯ್ಯ ಇರೋದು. ಪ್ರೀತ್ ಮಾವಯ್ಯ, ಯಾಕಾರ ಕರ್ಕೊಂಬನ್ನಿ ಮಾವಯ್ಯ. ಕಾತವನ್ ಕರ್ಕೊಂಬರೋಣ ಮಾವಯ್ಯ. ನಡೀರಿ. ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಿದ್ದಲ್ವೇನಪ್ಪ, ಸ್ವಲ್ಪ ತಾಳಪ್ಪ. ಅಣ್ಣ ಅಮ್ಮ, ಇಷ್ಟು ಸುಳ್ಳು ಸಿಕ್ತೋ ಇಲ್ಲೋ ನಾನ್ ಕಂಡಿಡಿತೀನಿ. ಎಲ್ಲಿದ್ದಾರೆ ಅಂತ ಖಂಡಿತ ಕಂಡಿಡಿತೀನಿ. ದೇವ್ರೆ, ಈ ಜುಂಜಪ್ಪ ಎಲ್ಲಿರೋದು ಅಂತ ನನ್ಗೂ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಎಲ್ರು ಆ ಬೀರಪ್ಪನ ಗುಡಿ ಹತ್ರನೇ ಇರ್ತಾರೆ. ಅಲ್ಲೋಗಿ ವಿಚಾರಿಸಿದ್ರೆ ಖಂಡಿತ ಗೊತ್ತಾಗುತ್ತೆ. ಥ್ಯಾಂಕ್ಸ್. ಬರ್ತೇನೆ. ನಮಸ್ಕಾರ. ಮಲೆ ಮಲೆ ಬುಡ್ಲ ಕಣ್ಣು ಇರು ಏಟತ್ತ ಮುಚ್ಕೊಂಡ್ರೋದು. ಇರು ಅಂದ್ರೆ ಹಂಗೆ ಕಾಡಿಯಾ? ಆಡ್ತಾರೆ ಇಲ್ಲಿ ನೋಯ್ತದ ಕಣ್ಣು. ಬುಡ್ಲ ಮಲೆ ಬಿಡು. ಅಯ್ಯೋ ಏನ್ ಭರ್ಜರಿಯಾಗಿ ಚಿತ್ರಿಸ್ಬಿಟ್ಟವಳಪ್ಪ. ಯಾರು ಹೇಳಿ ನೋಡವ? ಹೇ ಎಳಮಣಿ, ಅಡ್ಡು ಗೊತ್ತಾಗಕ್ಕಿಲ್ವ ನಂಗೆ? ಅದ್ ಹೆಣ್ಣು, ಇದು ಗಂಡು. ಅದ್ ನಾನು, ನೀನು. ಇನ್ಮೇಲೆ ನೀನು ನಾನು ಹಿಂಗೆ ಇರೋದು. ಹಿಂಗೆ ಅಂದ್ರೆ ಆ ಗೊಂಬುಗಳವಲ್ಲ, ಬಿಡು ಕೈಯ. ಬಿಡಕ್ಕಿಲ್ಲ ಬಿಡು ಅಂದ್ರೆ ಗಂಡ ಹೆಂಡತಿ ಆಗಿದ್ರೆ ಕೈ ಬಿಟ್ಟಿರ್ತಾರ. ನಿಮ್ಮಪ್ಪಯ್ಯ ಏನು ಎಳಮಣ್ಣಿ, ನಂಗೆ ಬಿಡ್ತೀಯ? ಬಿಲ್ಡೆನಾ? ಆ ದೇವ್ರೇ ಬಂದ್ರು ನಾನ್ ನಿನ್ ಕೈ ಬಿಡಕ್ಕಿಲ್ಲ. ಯಾವಲ್ಲಮ್ಮ? ಈಗೇನ್ ಬುದ್ಧಿಗಿದ್ದ ಇಲ್ವೋ? ರೋಡ್ ನಲ್ಲಿ ತಾಮನ್ ಕುರುಗಳು ಬಿಟ್ಟಿದ್ಯಲ್ಲೋ ನಿಮ್ ತಾತಂದ ರೋಡು ಬಿಡೋದಾರಿನ? ಬಾರಿ ಮೋಟಾರಿ ಒಂದು. ಈ ಶುದ್ಧ ಮೋಟಾರ್ ಇಟ್ಕೊಂಡು ಏಟ್ ಮಾತಾಡ್ದವನೇ. ಅಲ್ಲ ಕಂಡ್ಲ, ಓಸಿ ನಿನ್ ಮೋಟಾರ ನಿಲ್ಸ್ಕೊಂಡು ಹೋಗ್ಬಿಟ್ರೆ ನಿಮ್ ತಾತ ಮನೆ ಗಂಟು ಓಡೋಗ್ಬಿಡ್ತೈತಾ? ತಲೆ ಎಲ್ಲ ಮಾತಾಡ್ಬೇಡ, ಬಿಡೋದಾರಿನ? ಯಾವಲ್ಲ ತಲೆ ಎಲ್ಲ ಮಾತಾಡವ? ದಾರಿ ಬಿಡಕ್ಕಿಲ್ಲ. ಎಲ್ಲ ಮಾಡಿಯಾ? ಏನ್ಲ ಮಾಡಿಯಾ? ಕಾರ್ನ ಮೇಲ್ ಬಿಟ್ಬಿಡ್ತೀನಿ. ಎಂಟಗಿಂದ ಕಿಡಿದು ಬಂದಿದ್ಯಾ? ಮೋಟಾರ್ನ ಮೇಲ್ ಬಿಟ್ಬಿಡ್ತೀಯಾ? ಬಿಡು ನಡವ. ಬಿಡು ನೋಡವ. ಬಿಡ್ತಾನಂತೆ. ಬಿಟ್ಬಿಡ್ತಾನಂತೆ. ಗಟ್ಟಿ ಕೂತು. ನನ್ಗೆ ಹೇಳ್ಬಿಟ್ಟು ನೀನೇ ಗಟ್ಟೆ ಕೊಟ್ಟು. ಅಯ್ಯ ಸರ್, ಏನ್ ಸರ್ ದಾರಿ ಬಿಡದೆ ಕಾರ್ ಮೇಲೆ ಕೂತ್ಬಿಟ್ಟಿದಾವೆ? ನಾವ್ ಒಂದ್ ಕಡೆ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ. ತಕರಾರು ಮಾಡದೆ ಸ್ವಲ್ಪ ದಾರಿ ಬಿಡಿ. ನಿನಗೆ ಹೇಳ್ತಾ ಇರೋದು ಹುಡುಗಿ. ನನ್ನ ಹೆಸರು ಹುಡುಗಿ ಅಲ್ಲ, ಮಲ್ಲಮ್ಮ. ನನ್ನ ಹೆಸರು ಬೀರಣ್ಣ. ಆಯ್ತು ಅಮ್ಮ ಮಲ್ಲಕ್ಕ, ಅಪ್ಪ ಬೀರಯ್ಯ, ದಯವಿಟ್ಟು ದಾರಿ ಬಿಡಿ. ಮೇಲ್ ಬಿಡ್ತೀನಿ ಅನ್ನಲ್ಲ, ಬಿಟ್ಕೊಂಡ್ ಹೋಗ್ಲಿ ನೋಡವ. ಬಿಟ್ಕೊಂಡು ನೋಡವ. ಅಯ್ಯಪ್ಪ, ಇಲ್ಲಿ ನೋಡಿಪ್ಪ, ನಾವೊಂದು ಒಳ್ಳೆ ಕೆಲ್ಸಕ್ಕೆ ಹೊರಟಿದೀವಿ. ದಯವಿಟ್ಟು ದಾರಿ ಬಿಟ್ಬಿಡಿ, ನಿಮ್ ಕೈ ಮುಗಿತೀವಿ. ಅಯ್ಯೋ ಬೇಡ ಕಣವ. ನೀನು ನಮ್ಮ ಅವ್ವಯ್ಯ ಇದ್ದಂಗೆ. ಬೇಕಾರೆ ನಾನೇ ನಿನ್ ಕಾಲೇ ಬೀಳ್ತೀನಿ. ಹೋಗಿದ್ ಬರವ. ಇನ್ನಾದ್ರೂ ಹೋಗೋಣ. ಹೋಯ್ತು ಬನ್ನಿ. ಬಾಬಾ ನಡೀರಿ ಬಾಬಾ. ಕಮಂಗ್ ತರ್ಕಿ. ಅಪ್ಪ ಇನ್ನೂ ಅಡ್ಡ ನಿಂತಿದ್ಯಲ್ಲೋ? ಹೌದಲ್ವಾ? ಬಾಯ್ ಕಡಿಕೆ. ಏನಪ್ಪ ಬಾಯಿಲೆ, ಇಲ್ಲಿ ಜುಂಜಪ್ಪನ ಮನೆ ಇದೆಯಂತಲ್ಲ, ಅದ್ಯಾವ್ದು? ಇದೇ ಬುದ್ಧಿ.
ಜುಂಜಪ್ಪ. ಯಾರು? ಯಾರು? ಯಾವಾಗ ಬಂದ್ರಿ ಬುದ್ಧಿ? ಕೆಂಚೆ ಏನು ಹಂಗೆ ನಿಂತು ಬಿಟ್ಟೆ? ಕುಂತ್ಕೊಂತ ಹೇಳ್ಬಾರ್ದ? ಬನ್ನಿ ಬನ್ನಿ ಬನ್ನಿ. ಪರವಾಗಿಲ್ಲ ಬಿಡು ಜುಂಜಪ್ಪ. ನಿಜವಾಗ್ಲೂ ಇವತ್ತು ತುಂಬಾ ಒಳ್ಳೆ ದಿನ. ಜುಂಜಪ್ಪ, ನಿನ್ನ ನೋಡ್ಬೇಕು ಅಂತ ವರ್ಷಾನುಗಟ್ಲೆಯಿಂದ ನಾವ್ ಅದೆಷ್ಟು ಆತರ ಪಡ್ತಾ ಇದ್ವಿ ಅನ್ನೋದು ಆ ದೇವ್ರಿಗೆ ಗೊತ್ತು. ಆ ಅಟ್ಟಿ ಬುಟ್ಟಿ ಮ್ಯಾಕೆ ನಿಮ್ನೆಲ್ಲ ಹುಡಿಕೊಂಡು ನಿಮ್ ಮನೆ ತ ಹೋಗಿದ್ದೆ ಬುದ್ಧಿ. ಆ ಮನೆಯಾಗಿದ್ದವ್ರು ಯಾರೋ ಬುದ್ಧಿಯವ್ರು ಮುಂಡ್ರಾಬಾದ್ ಹೊಂಟೋದ್ರು ಅಂತ ಹೇಳ್ಬಿಟ್ಟು ಕಾಜ್ಗ ಬರ್ಸವ ಅಂತಂದ್ರೆ ಯಾರು ಪತ್ತೆನೆ ಹೇಳಿಲ್ಲ. ನಾನು ಏನ್ ಮಾಡ್ಲಿ? ಮಗು ಹೇಗಿದ್ದಾನಪ್ಪ ಈಗ? ಓ ಬೋ ಚಂದಾಗವನೇ ಕಣವ. ನೀವ್ ಕಂಡ್ರೆ ಇವನ್ ನಮ್ ಹುಡ್ಗನ ಅಂತ ಬಾಯ್ ಮೇಲೆ ಕೈ ಮಡ್ಕೋತೀರಾ? ಹೌದೇ? ಎಲ್ಲವನು? ಇನ್ನೇನ್ ಬರೋ ಹೊತ್ತು. ಎಲ್ಲೋಗಿದ್ದಾನೆ? ಕುರಿ ಕಾಯಕ್ ಹೋಗವನವ. ನನ್ ಮಗ ಕುರಿ ಕಾಯಕ್ ಹೋಗಿದ್ದಾನ? ಕುರುಬ್ರಟ್ಟಿಲಿರೋ ಡಾಕ್ಟರ್ ಪರೀಕ್ಷೆ ಓದೋಕ್ ಹೋಗ್ತಾನೆ. ಜುಂಜಪ್ಪ, ಬುದ್ಧಿ, ನಿನ್ ಉಪಕಾರ ನಾವ್ ಈ ಜನ್ಮದಲ್ಲಿ ಮರೆಯೋ ಹಾಗಿಲ್ಲ. ಸೀತಾರಾಮಯ್ಯ, ಜುಂಜಪ್ಪ, ನಿನ್ನ ವಿಶ್ವಾಸನ ಹಣದಿಂದ ಅಳಿತಾ ಇದ್ದೀವಿ ಅಂತ ತಪ್ಪು ತಿಳ್ಕೋಬೇಡ. ಆದ್ರೆ ನಮ್ಮ ಕೃತಜ್ಞತೆನ ಅದ್ ಹೇಗೆ ತಿಳಿಸ್ಬೇಕು ಅನ್ನೋದೇ ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕೆ ಬುದ್ಧಿ? ನಮ್ ಮಗುನ ಇಷ್ಟು ವರ್ಷ ಬೆಳೆಸ್ ದೊಡ್ಡವನ್ ಮಾಡಿದ್ಯಾ? ಹಣಕ್ಕೆ ಅಂತ ನಾವ್ ಈ ಕೆಲಸ ಮಾಡ್ಲಿಲ್ಲ ಬುದ್ಧಿ. ನನ್ ಮಗನ್ ನಾನ್ ಬೆಳೆಸಿದ್ದಕ್ಕೆ ಕೂಲಿ ಕೊಡ್ತೀರಾ? ಕೂಲಿ ಅಂತ ತಿಳ್ಕೊಬೇಡಮ್ಮ. ಅವನಿಗೋಸ್ಕರ ನೀವು ಎಷ್ಟೋ ಖರ್ಚು ಮಾಡಿಲ್ವೇ? ಹಣ ಖರ್ಚು ಮಾಡಿದ್ದನ್ನೇನೋ ಹಿಂದೆ ಕೊಡ್ತೀರಾ? ನಮ್ ಪರಾಣನೇ ಕರಗಿಸಿ ಪ್ರೀತಿ ಮಾಡಿ ಜೀವದಂಗ್ ಕಾಪಾಡಿದ್ವಲ್ಲ, ಅದಕ್ಕೇನ್ ಕೂಲಿ ಕೊಟ್ಟಿರಾ? ನೀವು ಮಕ್ಕಳೆತ್ತೋರು, ತಾಯಿ ಮಗ ಸಂಬಂಧ ಹೆಂಗಿರ್ತೈತೆ ಅಂತಾನು ತಿಳಿಯೋಕಿಲ್ವಾ ನಿಮ್ಗೆ? ನೀವಿಷ್ಟು ನೊಂದ್ಕೊಳ್ಳೋ ಹಾಗಿದ್ರೆ ಬೇಡ, ಹುಡುಗನ್ನಾದ್ರೂ ನಗ್ತಾ ನಗ್ತಾ ಕಳಿಸ್ಕೊಡಿ. ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಮರಕ್ ಕಪ್ಕೊಂಡಿರೋ ಬಳ್ಳಿನ ಬುಡ ಕಿತ್ ಬೇರೆ ನೆಟ್ರೆ ಸಂದಾಗಿರ್ತೈತ. ಬ್ಯಾಡಿ ಬುದ್ಧಿ. ಎಂಚಮ್ಮ, ಸಾಕದ ನಿನಗೆ ಅವನ್ನ ಬಿಟ್ರೋಕ್ ಇಷ್ಟ ಕಷ್ಟವಾದ್ರೆ 9 ತಿಂಗಳು ಹೊತ್ತು ಹೆತ್ತು ಹಾಲು ಹಾಕಿ ಬೆಳೆಸಿದ ಅವನ ತಾಯಿಗೆ ಅವನ್ನ ಬಿಟ್ರೋಕ್ ಇನ್ನೆಷ್ಟು ಕಷ್ಟವಾಗ್ಬೇಕು? ನೀನೇ ಯೋಚನೆ ಮಾಡಿ ನೋಡಮ್ಮ. ಅವ್ರು ಒತ್ತಿದ್ದು ಬರೀ 9 ತಿಂಗಳು, ನಾನು ಅಂತ 5-9 ತಿಂಗಳು ಓದ್ತೀವಿ. ಹಗಲೆಲ್ಲ ಬೆನ್ಮೇಗ್ ಕಟ್ಕೊಂಡೇ ಇರೋವಿ, ರಾತ್ರಿ ಎಲ್ಲ ಎದೆ ಮೇಗ್ ಮಲಗಿಸ್ಕೊಂಡೇ ಇರೋವಿ. ಏನ್ ಹಂಗ ನಿಂತ್ಬಿಟ್ಟೆ? ಒಂದು ಹೇಳ್ಬಾರ್ದ ಇವಾಗೆ? 10 ವರ್ಷದ ಹುಡ್ಗಂಗೆ ಅಮ್ಮ ಬಂದಾಗ ಅದೇ ದ್ಯಾವರ್ಗಾರಕ್ಕೆ ಹೊತ್ತು ಅದೇ ದಿನ ಗಂಟ್ಲಗ್ ತೊಟ್ಟು ನೀರು ಹಾಕ್ತಾ ಇದ್ವು. ನನ್ ಮಗಿಗೆ ಏನಾದ್ರೂ ಯತ್ವಾಸ ಆದ್ರೆ ನನ್ ನಾಲ್ಗೇನೆ ಕಿತ್ತು ನಿನ್ ಕಾಲಿನ ಮೇಲೆ ಹಾಕ್ತೀನಿ ಅಂತ ಮಾರಮ್ಮಂಗೆ ಹೇಳಿದ್ದೆ ಕಣವ. ನೀವ್ 7 ದಿನ ಅವನ್ ಬಿಟ್ಟಿದ್ರಿ. ಅವನ್ ಒಂದೇ ಒಂದಿನ ಜಾತ್ರೆ ಕಾಣದೆ ಹೋದಾಗ ನನ್ ಜ್ಞಾನನೇ ಹೊಂಟೋಗಿತ್ತವ. ಗಳಿಗೊಂದ್ಸಲ ಅಮ್ಮಯ್ಯ ಅಮ್ಮಯ್ಯ ಅನ್ನೋ ನನ್ ಮಗನ್ ಕೂಗ್ ಕೇಳದೆ ಹೋದ್ರೆ ನನ್ ಹೊಸೇ ಹೊಂಟೋಗುತ್ತವ. ನನ್ ಹೊಸೇ ಹೊಂಟೋಗುತ್ತೆ. ಎಂಚಮ್ಮ, ತನ್ನ ಮಗುನ ಇಲ್ಲಿ ಬಿಡುವಾಗ ನನ್ನ ತಂಗಿ ಮನಸ್ಸನ್ನ ಹೇಗೆ ಗಟ್ಟಿ ಮಾಡ್ಕೊಂಡಿದ್ಲು ಹಾಗೆ ನೀನು ಈಗ ಗಟ್ಟಿ ಮಾಡ್ಕೋಬೇಕಮ್ಮ. ಬೇರೆ ದಾರಿನೇ ಇಲ್ಲ. ನನ್ ಮನಸ್ಸನ್ ಗಟ್ಟಿ ಮಾಡ್ಕೋತೀನಿ ಬುದ್ಧಿ. ನನ್ ಕೂಸಿನ ಗಟ್ಟಿ ಹೆಂಗ್ ಹೇಳಿ? ಏಟೊತ್ತಿಗೆ ತಂಗಳು ಕೊಡ್ಬೇಕು, ಏಟೊತ್ತಿಗೆ ಗಂಜಿ ಕುಡಿಸ್ಬೇಕು, ಏಟೊತ್ತಿಗೆ ತೊಳ್ಳಕ್ ಹಾಕ್ಬೇಕು ಅಂತ ನಿಮ್ಗೆ ಏನಾದ್ರೂ ಗೊತ್ತಾಯ್ತಾ? ತಲೆನೋವು, ಮೈ ನೋವು, ಹೊಟ್ಟೆ ನೋವು ಅಂದ್ರೆ ಯಾವ ಬೇರಿನ ಕಷಾಯ, ಯಾವ ಅಸರ್ಮತ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರೂ ಗೊತ್ತಾಯ್ತಾ? ನೀನ್ ಹೇಳೋದೆಲ್ಲ ಸರಿ ತಾಯಿ, ಆದ್ರೆ ಧರ್ಮ ಕರ್ಮ ನ್ಯಾಯ ನೀತಿ ಪ್ರಕಾರ ನೀವು ನಮ್ಮ ಹುಡುಗನ್ ಕಳಿಸ್ಕೊಡ್ಲೇಬೇಕು. ಹಂಗನ್ಬೇಡಿ, ನನ್ ನೋಡಿಯ ಹಂಗನ್ಬೇಡಿ. ನಿಮ್ ಕಾಲಿಗೆ ಬೀಳ್ತೀನಿ. ಬೀರಿನ್ ಬಿಟ್ಟಿರೋ ಶಕ್ತಿ ನಂಗಿಲ್ಲ. ನಿಮ್ ದಮ್ಮಯ್ಯ ಅವನ್ ಕರ್ಕೊಂಡು ಹೋಗ್ಬೇಡಿ. ನಿಮ್ ಪಾದ ಹಿಡಿಯು. ಧರ್ಮ ಕರ್ಮ ನ್ಯಾಯ ನೀತಿ ಅನ್ನಕ್ಕೆ ನಾವೇನ್ ಮಾಡೋ ಹಂಗೈತೆ? ನಮ್ ಮಗ ನಮ್ ತಾವನೇ ಇರ್ಬೇಕು ಅಂತಿದ್ರೆ ಆ ದ್ಯಾವ್ರೆ ನಮ್ಗೂ ಒಂದ್ ಮಗ ಕೊಡ್ತಾ ಇದ್ದ. ಇಲ್ಲ,
ಕೆಂಚಿ ಕೆಂಚಿ ಅಳಬೇಡ ಅಳಬೇಡ. ದಿನ ತುಂಬುದ ಮ್ಯಾಗೆ ಹೆಂಗೆ ಮಗ ಹೊಟ್ಟೆನಾಗಿರಕಿಲು ಹಂಗೆ ಕಾಲ ತುಂಬುದ ಮ್ಯಾಗೆ ಕಂಡೋರ್ ಮಗ ಏನ್ ಮಾಡಿದ್ರು ನಮ್ಮವನಾಗಿರಕಿ. ಹೋಗ್ಲಿ ಬಿಡು. ಕೆಂಚಿ ಮಲ್ಲಿ ಬೀರಿನ ಮ್ಯಾಗೆ ಪರಾಣನ ಇಟ್ಟವಳೆ. ಈ ವಿಷಯ ತಿಳಿದ್ರೆ ಪಾಪ ಆ ಮಗ ಜೀವನೇ ಬಿಟ್ಬಿಡ್ತದೆ. ನೀನ್ ಹೋಗಿ ಹೊಸಿ ಸಮಾಧಾನ ಮಾಡಿ ಮಾಡ್ಬಿಟ್ಟು ಬಂದ್ಬಿಡ್ಬು. ನಾನು ಹೋಗಿ ಬೀರನ್ ಕರ್ಕೊಂಡ್ ಬರ್ತೀನಿ. ಕುಂತ್ಕೊಳ್ಳಿ ಬೇರೆ ಬಂದ್ಬಿಡ್ತೀನಿ. ಕುಂತ್ಕೊಳ್ಳಿ. ಏನ್ ಕೇಳ್ಕೊಂಡಿದ್ದೆ ಅವ್ರತವ? ನೀನೇನ್ ಕೇಳ್ಕೊಂಡೆ? ನೀನೇ ಹೇಳಪ್ಪ. ನೀನೇ ಮೊದ್ಲು ಹೇಳು. ನಂಗ್ ನಾಚಿಕೆ. ನಂಗಾಗಕ್ಕಿಲ್ವಾ? ನಾನು 7 ಜನ್ಮ ಎತ್ತಿದ್ರು ನೀನೇ ನನ್ ಗಂಡ ಆಗ್ಬೇಕು ಅಂತ. ನಾನು ಹಂಗೆಯಾ? ನೀನೇ ನನ್ ಗಂಡ್ರಾಗ್ಬೇಕು. ನಮ್ಮ ಅಪ್ಪಯ್ಯ ಅವ್ವಯ್ಯನೇ ನಾನು 8 ಜನ್ಮ ಎತ್ತಿದ್ರು ನಂಗೆ ಅವ್ವಯ್ಯ ಅಪ್ಪಯ್ಯ ಆಗ್ಬೇಕು ಅಂತ. ಯಾವ್ರಿಗೆ ಅಡ್ಡ ಬೀಳ್ತಿದ್ವಿ? ಮಲ್ಲಿ ನಿಮ್ಮವ್ವ ನಿನ್ ಯಾಕೋ ನೋಡ್ಬೇಕು ಅಂತ ಅಂತಿದ್ಲು. ಅಟ್ಟಿಗೆ ಹೋಗವ. ಯಾಕಪ್ಪ ಕಣ್ಣಾಗ ನೀರು? ಓಹೋ ಏನೋ ಕಸ ಬಿದ್ದೈತೆ ಮಗ. ಇಲ್ಲ ನೋಡ. ಇಲ್ಲ ಹೋಯ್ತು 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 ಹೋಯ್ತು. ಈ ಅಪ್ಪನ ಮಾತು ನೀನ್ ಮೀರಕ್ಕಿಲ್ಲ ಅಲ್ವಾ? ನಂಗೆ ಹೇಳ್ದಂಗೆ ಕೇಳ್ತೀಯಲ್ವಾ? ಹಂಗಾರೆ ನಾ ಬೆಟ್ಟದ ಮ್ಯಾಗಿಂದ ಬಿದ್ಬಿಡು ಅಂತೀನಿ. ಕಣ್ ಮುಚ್ಕೊಂಡ್ ಬಿದ್ಬಿಡದೆಯಾ? ಯಾಕಪ್ಪ ಹಂಗೆಲ್ಲ ಕೇಳ್ತಾ ಇದ್ದೀಯಾ? ಬೇರೆ ದೇವರ ಮ್ಯಾಗೆ ಸತ್ಯ ಮಡಿಗಳು ನನ್ ಮಾತು ಉಸಿರೆತ್ತಕ್ಕಿಲ್ಲ ಅಂತ. ಬೇರೆ ದೇವ್ರ ಹತ್ರವಾಗ್ಲು ನೀ ಹೇಳೋ ಮಾತು ಉಸಿರೆತ್ತಕ್ಕಿಲ್ಲ. ಅದೇನು ನೋಡು ಹೇಳ್ತೀನಿ. ಓ ಮೋಟಾರ್ನ ಮುಚ್ಚಿತಾಕೆ ಬಂದ್ಬಿಟ್ಟೈತಿ. ಅಪ್ಪಯ್ಯ ಮೋಟಾರ್ನ ನಾನ್ ದಾರಿಯಾಗಿ ಕಂಡಿದ್ದೆ. ಏನಪ್ಪಾ ಡ್ರೈವರು ನಮ್ಮಪ್ಪ ಅಂತ ದುರ್ಯಾಳಕ್ ಬಂದ್ಬಿಟ್ಟಿದ್ಯಾ ಇಲ್ವಾ? ಅವನೇ ನಾವು ದಾರಿ ನೋಡಿದ್ವಲ್ಲ ಅವನೇ ಅಂದ್ರೆ. ಅಪ್ಪಯ್ಯ ಇವರೆಲ್ಲ ಯಾಕೆ ಬಂದವ್ರೆ? ಕುರಿ ವ್ಯಾಪಾರ ಮಾಡಕ್ ಬಂದವ್ರ? ಇಲ್ಲ ಮಗ, ನಿನ್ ಕರ್ಕೊಂಡು ಹೋಗಕ್ ಬಂದವ್ರು. ಎಲ್ರು ಕುರಿ ವ್ಯಾಪಾರ ಮಾಡಕ್ ಬಂದ್ರೆ ಇವ್ರು ಕುರುಪುನ್ಯ ವ್ಯಾಪಾರ ಮಾಡಕ್ ಬಂದವ್ರ? ಹಂಗೆಲ್ಲ ಮಾತಾಡ್ಬಾರ್ದು ಮಗ. ನಿಮ್ಮಪ್ಪ ಹಿಂಗ್ ಕಾಲ್ಗಾಟಿ ಬಿಡು. ನಂಗಲ್ಲ ಮಗ, ಬುದ್ಧಿಯವ್ರು. ಯಾಕ? ಇವರೇ ನಿಮ್ಮಪ್ಪಯ್ಯ, ಅವರೇ ನಿಮ್ಮ ಅವ್ವಯ್ಯ. ಸುಳ್ಳು ಹೇಳ್ತಿದ್ಯಾ ಅಪ್ಪಯ್ಯ? ನಾನಾಗ್ಲೇ ಈ ಅಮ್ಮನ್ನು ಈ ವೈನು ದಾರಿಯ ಕಂಡಿದ್ದೆ. ಜುಂಜಪ್ಪ ಹೇಳದ್ ಮಾತು ನಿಜಪ್ಪ. ಇವರೇ ನಿಮ್ಮ ತಂದೆ, ಆಕೆನೇ ನಿನಗೆ ಜನ್ಮ ಕೊಟ್ಟ ತಾಯಿ, ನಾನೇ ನಿನ್ನ ಸೋದರ ಮಾವ. ಜುಂಜಪ್ಪ ನಿನ್ನ ಸಾಕಿ ಸಲಹಿ ದೊಡ್ಡವನು ಮಾಡಿದ ದೇವ್ರಪ್ಪ. ಹೌದು ಮಗು. ನೋಡು, ಜುಂಜಪ್ಪನಿಗೆ ಇನ್ನೂ ತನಗೆ ಎಷ್ಟು ದಿವಸ ಅಂತ ಕಷ್ಟ ಕೊಡೋದು. ನಡಿ ನಮ್ಮನೆಗೆ ಹೋಗೋಣ. ನಿಂಗೇನ್ ಬುದ್ಧಿತಿ ನೆಟ್ಕಾಯ್ತೋ ಇಲ್ಲೋ? ಇದು ನಮ್ಮನೆ. ಅಲ್ಲಪ್ಪ ಅಲ್ಲ, ನಿನ್ನ ಮನೆ ದೊಡ್ಡ ಬಂಗ್ಲೆ, ಅದು ಪಟ್ಟಣದಲ್ಲಿದೆ. ಅಲ್ಲಿ ನಿನ್ ಕಾರ್ ಇದೆ, ಸ್ಕೂಟರ್ ಇದೆ, ಫ್ಯಾನ್ ಇದೆ, ಫ್ರಿಡ್ಜ್ ಇದೆ. ಕುರಿ ಮಂದಿ ಆಯ್ತಾ? ಅದಿಲ್ಲಪ್ಪ. ಹಂಗಾದ್ರೆ ನಮ್ಮನೆ ಅಲ್ಲ. ನಾ ಬರಕಿಲ್ಲ ತೀರಾ. ನೀನ್ ಹಂಗೆಲ್ಲ ಮಾತಾಡ್ಬಾರ್ದು. ನೀನ್ ಇವತ್ತು ಅವರೊಟ್ಟಿಗೆ ಹೋಗ್ಲೇಬೇಕು. ಅದ್ಯಾಕೆ ಹೋಗ್ಬೇಕು? ಅಪ್ಪಯ್ಯ ಅವ್ವಯ್ಯ ಬಂದ್ ಕರೆದ್ಮ್ಯಾಕೆ ಹೋಗ್ಲೇಬೇಕು. ಅದಕ್ಕೆ ನೀ ಕರೆದಂತ ಬರ್ನಿಲ್ವ? ಈಗ ನಾವ್ ಹೋಯ್ತೀನಿ, ಕುರಿಗಳು ಯಾರು ಇಲ್ಲ ಅಲ್ಲಿ. ಹಿಂಗೆಲ್ಲ ಮಂಡಾಟ ಮಾಡ್ಬಾರ್ದು ಮಗ. ನೀ ದೇವಸ್ಥಾನ ಮುಂದೆ ಏನ್ ಹೇಳ್ದೆ? ಏನ್ ಹೇಳ್ದೆ?
ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ಸತ್ಯ ಮಾಡ್ಲಿಲ್ವಾ? ಮಾಡ್ದೆ, ಅವರೊಟ್ಟಿಗೆ ಹೊಂಟೋಗ್ತೀನಿ ಅಂತ ಸತ್ಯ ಮಾಡಿದ್ನ. ನಾ ಸುಳ್ಳು ಹೇಳ್ತೇನ ಬೇರೆ ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ. ಇವರೇ ನಿನ್ನ ಅಪ್ಪಯ್ಯ, ನಿನ್ನ ಅವ್ವಯ್ಯ, ದೊಡ್ಡ ಮೋಟಾರ್ ತಂದವ್ರೆ. ಹೋಗು, ಕರ್ಕೊಂಡು ಬಾ ರಾಜ. ಪಾಪ ಅವಯ್ಯ ನೋಡ್ದ ಅಪ್ಪಯ್ಯನ, ಆ ಮೋಟರ್ನಾಗ ಬಂದವ್ರಲ್ಲ ಅವರೇ ನಮ್ಮ ಅವ್ವಯ್ಯ ಅಪ್ಪಯ್ಯ ಅಂತ ಬೇರೆ ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತಾವನೆ. ಅಟ್ಟಿ ಬಿಟ್ಟು ಹೊಂಟೋಗುವಂತವ್ನೆ. ಹೊಸಿ ಬಾಯಿಲಿ ಇದೆಲ್ಲ ಸುಳ್ಳು ಅಂತ ಅವ್ರಿಗೆಲ್ಲ ಹೊಸಿ ಬುದ್ಧಿ ಹೇಳು. ಇವ್ನು ಕಳ್ಸ್ಬಿಟ್ಟ ಅಂತ ನಾವು ಹೊಂಟೋಗ್ಬಿಡ್ಬೇಕಾ? ಹೊಂಟೋಗ್ಬಿಡ್ತಾರೆ. ನಾವ್ ಹೋಗಕ್ಕಿಲ್ಲ. ನೀವ್ ಕಳ್ತಿದ್ದೀಯ ಅವಯ್ಯ, ನೀನ ಕಳ್ತಿದ್ದೀಯ ಅಂತ ನೀ ಹತ್ರ ನಂಗೆ ಒಳ್ಳೆ ಬಂದ್ಬಿಡ್ತು. ಅಪ್ಪಯ್ಯ ಹೊಸಿ ನೋಡು ಬಾಯಿಲಿ ಅವ್ವಯಿಂದ ನೀನ್ ಸುಳ್ಳೆ ಸತ್ಯ ಮಾಡಿಗಿದ್ದಿ ಅಂತ ಹೆಂಗ್ ಅರ್ಥವಳೆ. ಹೊಸಿ ಸಂಜಾಯಿಸಿ ಮಾಡು ಬಾ. ಕೆಂಚಿ, ಏನಾಯ್ತು? ಮಗಿಗೆ ಬುದ್ಧಿ ಹೇಳಬೇಕಾದ್ರು ನೀನೇ ಹಿಂಗ ಅಂತ ಕುಂತ್ಕೊಂಡ್ರೆ ಹೆಂಗೆ? ಏನ ಬುದ್ಧಿ ಹೇಳೋದು? ಕುರಿ ಮಾರಕ್ ಬಂದು ನನ್ನೇ ಮಾರ್ಕೊಂಡಿದ್ದೀಯ ನೀನು. ವೀರಾ, ನಾನ್ ನಿನ್ನ ಅಬ್ಬಯ್ಯ ಅಲ್ಲ ಕಣಪ್ಪ, ಅವರೇ ನಿನ್ನ ಅಬ್ಬಯ್ಯ. ಇನ್ಮ್ಯಾಕೆ ನೀನ್ ಅವ್ರೊಟ್ಟಿಯಾಗೆ ಇರ್ಬೇಕು. ಹಂಗಾರೆ ನಿಂಗೂನ ಬೇಡವಾ? ಬೇಡ ಅಂತ ಹೆಂಗ್ ಹೇಳಿ? ನೀನ್ ನಂಗೂ ಬೇಕು, ಅವ್ರಿಗೂ ಬೇಕು. ಅದಕ್ಕೆ ಈ ಕಷ್ಟ. ಇದ್ರಾಗೇನೈತೆ ಕಷ್ಟ? ಕಳ್ಸಕ್ ಆಗಕ್ಕಿಲ್ಲ ಅಂತ ಹೇಳ್ಬಿಡು. ಹಂಗೆಲ್ಲ ಅನ್ಬಾರ್ದು ನನ್ ಚಿನ್ನ, ನನ್ ರಾಜ, ನನ್ ಪುಟ್ಟಾಡಿ. ತಗೋ, ನಿನ್ ಬಟ್ಟೆ ಎಲ್ಲ ಗಂಟು ಕಟ್ಟಿಟ್ಟಿವ್ನಿ. ತಗೋ, ಹೋಗ್ಬಿಟ್ ಬಾ. ನಾವ್ ಹೋಗಕ್ಕಿಲ್ಲ. ನಾ ಸತ್ರು ಹೋಗಕ್ಕಿಲ್ಲ. ಹೋಗು. ಹಾಗೆಲ್ಲ ಹಠ ಮಾಡ್ಬಾರ್ದು ನನ್ ಕಂದ. ನಿನ್ ಮೇಲೆ ಪ್ರಾಣ ಇಟ್ಟಿರೋ ನಿಮ್ಮಮ್ಮ ಕರೆದ್ರೆ ಬರಲ್ಲ ಅಂತಾರ. ಬಾ ಮಗನೆ, ಬಾಪ. ನೀನ್ ನಮ್ಮವ್ವನ ಆಗಿದ್ರೆ ಅರ್ಧನೂ ಕರನು ದೂರ ಮಾಡ್ದಂಗೆ ನಮ್ಮವ್ವನು ನನ್ನ ದೂರ ಮಾಡಕ್ ಬಂದಿದ್ದೆ. ಕುಂಜಪ್ಪ, ನೀನಾದ್ರು ಸ್ವಲ್ಪ ಬುದ್ಧಿ ಹೇಳೋನಿಗೆ. ಬೀರಾ, ಹೇಳು ಮ್ಯಾಕಿ. ಯಾಕ ಹೇಳ್ತೀಯೋ ಇಲ್ವೋ? ಹೇಳಕ್ಕಿಲ್ಲ. ಹೇಳ್ತೀಯೋ? ಹೊಡಿಬೇಡಪ್ಪ ಅವನ್ನ, ಹೊಡಿಬೇಡ. ಹೊಡಿಬೇಡ ಅಂತ ಕೇಳಕ್ಕೆ ನಮ್ಮಪ್ಪ ನನ್ನ ಹೊಡಿತಾನೆ ಸಾಯಿಸ್ಬಿಡ್ತಾನೆ. ಹೋಗು. ಹೊಡಿಯಪ್ಪಯ್ಯ, ಚಂದ ಬರಿ. ಮೈನ್ ಮುರಿದಾಕ್ಬಿಡು. ಈ ಅಟ್ಟಿಯಿಂದ ಮಾತ್ರ ಓಡಿಸ್ಬಿಡ್ಬೇಡ. ನೀನ್ ಯಾರೋ ನಾವ್ಯಾರು? ಇನ್ನು ಎಟ್ಟಿನ ಈ ಮನೆಯಾಗಿ ಇಟ್ಕೊಳ್ಳೋದು. ಇನ್ನೊಂದ್ ಗಳಿಗೆ ಮನೆಯಾಗಿ ಇರಬಾರ್ದು. ಹೊಲ್ಡು. ಕೆಂಚಿ ತಳ್ಳವನ್ನ ಕಳಿಸ್ಬೇಡ ಅವಯ್ಯ. ಕೆಂಚಿ ತಳ್ಳವಲ್ಲ. ಹೊಲ್ಡು, ಹೊಂಟೋಗು. ಬಿಡಕ್ಕಿಲ್ಲ. ಹೊಲ್ಡು, ಹೋಗು. ಮಲ್ಲಿ ನೋಡ್ದ ಅಪ್ಪಯ್ಯನ ಕುರಿ ಮಾಡ್ದಂಗ್ ಮಾರ್ಕೊಂಡ್ಬಿಟ್ಟವ್ರೆ ನನ್ನ. ಇವ್ರಿಗೆ ಅಟ್ಟಿಯಿಂದ ಆಚೆ ಮಲ್ಲಿ, ನನ್ನ ಅಟ್ಟಿಯಿಂದ ಆಚೆ. ನಂಗೆಲ್ಲ ಗೊತ್ತಾಯ್ತು. ನೀನು ಸೌಕಾರ ಮೋಟ್ರನಾಗ ಹೋಗೋನು. ಹೋಗು. ನಾನು ಆಗ್ಲೇ ನೀನ್ ಮರ್ತ್ಬಿಟ್ಟೆ. ನೀನು ನನ್ ಮರ್ತ್ಬಿಡು. ಹೋಗು. ಎಲ್ಲ ಒಟ್ಟಿಗೆ ಸೇರ್ಕೊಂಡಂಗ್ ಮೋಸ ಮಾಡ್ತಾವ್ರೆ. ಮಾಡಿ ಎಲ್ಲ ಬೇರೆ ದೇವ್ರೆ ನೋಡ್ಕೊತಾನೆ. ಯಾಕೆ ಹೇಳ್ದೆಪ್ಪ? ಜಾಣಪ್ಪ ನೀನು. ನ್ಯಾಯವೋ ಅನ್ಯಾಯವೋ ಎಲ್ಲ ಬೀರ್ ದೇವ್ರೆ ನೋಡ್ಕೊಳ್ಳಿ. ಬಾ. ₹5 ಕೊಟ್ಬಿಟ್ಟು ಬರ್ತೀನಿ.
ಅಳ್ಬೇಡ ಕಂದ, ಅಳ್ಬೇಡಪ್ಪ. ಮಗ ಜೋಡ್ ಮಿಟ್ಕೊ ಮಗ. ಬೀರ ಲೋ ಬೀರಣ್ಣ ಮಡಿಕ ಬೇಡ ಅಪ್ಪಯ್ಯ ಕೊಟ್ರೆ ಹಂಗೆಲ್ಲ ಅನ್ಬಾರ್ದು. ಬೇಡ ಡ್ರೈವರ್ ನಡಿಯಪ್ಪ. ಬೀರಾ ಬೀರಣ್ಣ ಮನೆ ಬಂತು ಹೇಳಪ್ಪ. ಇಳಿ ಇಳಿಯಪ್ಪ. ಬೇಕು ಅಪ್ಪಯ್ಯ ಬೇಕು, ನಮ್ಮ ಅಪ್ಪಯ್ಯ ತಗೋಬೇಕು ನಾನು. ಇವರೇಪ್ಪ ನಿಮ್ಮ ಅಪ್ಪಯ್ಯ ಅಬ್ಬಯ್ಯ. ನಿಜವಾಗ್ಲೂ ನೋಡು, ಆಗಿಂದ ಹೋದ್ರೆ ನಿನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ರಪ್ಪ. ನೋಡು, ಇದೇ ನಿನ್ನ ಮನೆ. ಮಾಡಬಾರ್ದು ಜಾಣ ಅಲ್ಲ ನೀನು. ಇಳಿ ಹಾಗೆ ಜಾಣ. ನಮ್ಮವಯ್ಯ ಅಪ್ಪಯ್ಯ ತಗೋಬೇಕು, ನಮ್ಮವಯ್ಯ ಅಪ್ಪಯ್ಯ ನೋಡಪ್ಪ, ನಿನಗೆ ಅಪ್ಪಯ್ಯ ಅಬ್ಬಯ್ಯ ಬೇಕು, ಅವ್ರ ಜೊತೆ ನೀನ್ ಇರ್ಬೇಕು. ಸರಿ, ಕರೆಸ್ತೀನಿ ಬಾ. ಬಾಪ ಯಾವಾಗ ಕರೆಸ್ತೀಯ? ನೋಡ್ದ ಆದಷ್ಟು ಬೇಗ ಕರೆಸ್ತೀನಿ ಬಾಪ್ಪ. ಬೇರೆ ದೇವ್ರ ಸತ್ವ ಎಲ್ಲ ಕರೆಸ್ತೀಯ? ನೋಡ್ದ ಆಯ್ತಪ್ಪ, ಕರೆಸ್ತೀನಿ ಬಾ. ಸಂತೋಷ ತಾನೆ? ಹಾಗಾದ್ರೆ ಸರಿ. ಓ ಸೀರೆ, ಅಯ್ಯೋ ತಗ ಬರ್ಲಾ 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 ನಡೀಲ. ಓ ಏನ್ ಯಾಪಾಟಿ ಬೆಟ್ಟದಂಗೈತೆ ಮನೆ. ನಿನ್ನ ಮನೆಯಪ್ಪ ಇದ್ಯಾನ? ಇದಕ್ಕೆ ಆಗ್ಲಪ್ಪ, ಬಾಪ ಒಳಕ್ಕೆ. ಹೇ, ಕಾಲ್ ತೊಳಿದೆ ಒಳಿಗ್ ಬರ್ಬಾರ್ದು ಅಂತ ನಮ್ಮ ಅವ್ವಯ್ಯ ಅಂತಾಳೆ. ರಾಜಾ, ನೀರ್ ತಗೊಂಬರಕ್ ಹೇಳು. ಏನಪ್ಪ ಮುದ್ಕಯ್ಯ, ನೀನ್ ಅದೇನೋ ಆಗ್ಬೇಕು ಅಂದಲ್ಲ ನಂಗೆ? ನಾನಾ ನಿನ್ನ ಸೋದರ ಮಾವ. ಸೋದರ ಮಾವ ನೆಲ ಒಳ್ಳೆ ನುಣ್ಣಗೈತೆ. ಹೌದಪ್ಪ. ತಗೋ ಇದನ್ನ. ಅಯ್ಯೋ ಹೊಸಿ ಹಿಡ್ಕೊ, ಸತ್ರವನ್ನ ತೊಳ್ಕೊತೀನಿ. ಕಾಲ್ ನಾನ್ ತೊಳಿತೀನಪ್ಪ, ನಾನ್ ತೊಳಿ. ಅಯ್ಯೋ ಕುಳುಕುಳು ಅಂತಿದೆ, ಹೊಸಿ ಕೈಗೆ ನೀರು ತಗೊಳ್ಳಪ್ಪ.
ಇನ್ನೊಸಿ ನಡಿ ಹೋಗವಾ ನಡಿ ನಡಿ ಬಾ ಹೊಸ ಜಾಗ ಏ ಜಾತೈತೆ ವೀರಣ್ಣ ಕುರಿನ ಹಿಂದಕ್ಕೆ ಕಟ್ಟಿಸ್ತೀನಿ ಬಿಡು ಬಿಡು ಆ ಎಲ್ಲಾದ್ರೂ ಉಂಟಾ ನೀನ್ ಇದ್ ಕಡೆ ನಿನ್ ಕೈಯಾಗಿ ಕೋಲೆಂಗೋ ಹಂಗೆ ನಾನಿದ್ ಕಡೆ ನನ್ನ ಮೈಲಾರಿ ಬರ್ಲಾ ಸರಿ ಸರಿ ನಡಿಯಪ್ಪ. ಓಹೋ ಬೋ ದೊಡ್ಡದಾಗೈತೆ ಮನೆ, ಬೋ ದೊಡ್ಡದಾಗೈತೆ. ಆ ಯಾವ ಮಹಾರಾಜ ಕಟ್ಸವನ ಈ ಅರಮನೆಯ? ನಿಮ್ಮಪ್ಪ ಜುಜಪ್ಪನ? ಅಲ್ಲಪ್ಪ, ಈ ಅಪ್ಪ ಇವ್ರೇ ಇಲ್ಲಿ ಮಹಾರಾಜ, ನೀನೇ ಯುವರಾಜ. ಅಯ್ಯೋ ಮಾವಯ್ಯ, ಈ ಅರಮನೆಯಾಗೆ ನಮ್ಮ ಅಪ್ಪಯ್ಯನ ಅವ್ವಯ್ಯನ್ನು ಕರ್ಸ್ಬಿಟ್ಟು ನಮ್ ಕುರಿಗಳನ್ನೆಲ್ಲ ಈ ಜಾಗದಾಗ ಬಿಟ್ಬಿಟ್ರೆ ದೊಡ್ಡ ಕುರಿ ಹುಟ್ಟಿ ಇಲ್ಲ. ಮನೆ ಕಟ್ಸಿ ಸಾರ್ಥಕವಾಯ್ತು. ಏನಂತೀಯ? ಮಾಡೋಣ ಮಾಡೋಣ. ಕಾಲಿಡು, ಪರವಾಗಿಲ್ಲ. ಎಲ್ಲಾದ್ರೂ ಉಂಟಾ? ಎಂತ ಚಂದ ಚಿತ್ರ ಬಿಡ್ಸವ್ರಿ ನೋಡಿದೆ, ಬಣ್ವಿ. ಇರು, ಕೆಲಸ ಮಾಡವ, ಇರ್ಲಿ ಇಲ್ಲೇ. ಬೋಮೆತ್ಗೈತೆ, ಮಲ್ಗೆ ಉಣ್ಮ್ಯಾಗ ಮನಿ ಕಂಡಂಗೈತೆ. ಏನಪ್ಪ ಏನಾಯ್ತು? ಗಿರಿಟ್ಲಲ್ಲಿ ಕಟ್ಟವ್ರಲ್ಲ ನನ್ನ ಎದೆ ಮ್ಯಾಗ ಬಿದ್ದುಬಿಟ್ಟಿದ್ರೆ ಹಾಗೆಲ್ಲ ಬೀಳೋದಿಲ್ಲ, ಅದು ಅದನ್ನ ಗಟ್ಟಿಯಾಗಿ ಫಿಕ್ಸ್ ಮಾಡಿದೆ. ಹೌದಪ್ಪ. ಫಿಕ್ಸು ಫಿಕ್ಸು ಫಿಕ್ಸ್ ಅಂದ್ರೆ ಹಂದಿಗಳು ಅಂತ. ಹಂದಿಗಳು ಬೇರೆ ಸಾಕ್ಯವರ ಈ ಮನೆಯಾಗೆ? ನೆಕ್ತಾರೆ. ನೋಡಪ್ಪ, ಫಿಕ್ಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಹಂದಿಗಳು ಅಂತ ಅರ್ಥ ಅಷ್ಟೇ. ಅದನ್ ಬಿಡು. ನೋಡು, ಇವರಿಬ್ರು ಯಾರು ಗೊತ್ತಾ? ನಿನ್ನ ಅಣ್ಣ ಹೆಸರು ಶಿವಶಂಕರ್ ಅಂತ. ಇವನು ನಿನ್ನ ಎರಡನೇ ಅಣ್ಣ ಹೆಸರು ರವಿಶಂಕರ್ ಅಂತ. ಅಪ್ಪ, ನಿನಗೊಬ್ಬ ತಮ್ಮ ಇದ್ದಾನೆ, ಹೆಸರು ಸೋಮಶೇಖರ್ ಅಂತ. ಅವನು ಪಿಕ್ನಿಕ್ ಅಂದ್ರೆ ವಿಹಾರಕ್ಕೋಸ್ಕರ ಹೊರಗಡೆ ಹೋಗಿದ್ದಾನೆ. ಬಾಯ್ ಪಾಪ. ಇವರಿಬ್ರು ಯಾರು ಗೊತ್ತಾ? ನಿನ್ನ ಅತ್ತಿಗೆಯವರು. ಹೌದು, ಇವ್ರ ಹೆಸರು ಸೀಮಾ. ಸೀಮಾ ಸೀಮಾ ಹೌದಪ್ಪ, ಸೀಮಾ. ನೋಡು, ಇವ್ರ ಹೆಸರು ಪಲ್ಲವಿ. ಪಲ್ಲವಿ? ಇದೆಂತ ಹೆಸರೇ? ಪಲ್ಲ, ಸೇರು, ಪಾವು, ಚಟಾಕು. ನಮ್ಮ ಹಳ್ಳಿಯಾಗಿ ಮಲ್ಲಮ್ಮ, ತಿಮ್ಮಮ್ಮ, ಚೆನ್ನಮ್ಮ, ರಂಗಮ್ಮ, ಹಂಗೆ ಪಲ್ಲಮ್ಮ ಅಂತ ಯಾಕನ್ಬಾರ್ದು? ನೀನೇ ಕೇಳಪ್ಪ. ಚೆನ್ನಾಗಿರಕ್ಕಿಲ್ಲ ಪಲ್ಲಮ್ಮ? ಅಯ್ಯೋ ಮಾವಯ್ಯ, ಆ ಪಲ್ಲಮ್ಮ ಅವಳಲ್ಲ ರಾವ್ಕಿ ಹಾಕಳ್ದೆ ಬಂದ್ಬಿಟ್ಟವಳೆ, ಬರೀ ತೋಳ್ಬಿಟ್ಕೊಂಡು. ಈಗ ಪಟ್ಟಣದವರೆಲ್ಲ ಹಾಗೇನೆ ಅಪ್ಪ ಹಾಕೋದು. ತೋಳಿಲ್ಲದ ಮೋಟ್ರ್ ಅವಕ್ಕೆ. ಹೌದು. ಶಿವನೇ ನಿಂಗೆ ಪ್ರೀತಿ. ಅಯ್ಯೋ 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 ಅಯ್ಯೋ. ಏನಪ್ಪ? ನೋಡ್ದ ಸಿಮ್ಮಣ್ಣ, ನಾವು ಕಟ್ಕೊಂಡವಳ ಶಾಲೆ ಜಾರಿ ಒಕ್ಕಲ್ ಕೆಳಗ್ ಬಂದ್ಬಿಟ್ಟೈತೆ. ಹೊಸಿ ಸರ್ ಮಾಡ್ಕೊಂತ ಹೇಳು. ನೋಡ್ದ ಕಂತ್ರಿ ಅನ್ನದ ನನ್ನ ಹೊಸಿ ಏನಮ್ಮ ಇದೆಲ್ಲ? ಈ ಮನೆ ಬರ್ತಾ ಬರ್ತಾ ಕಾಸು ಬಂಗ್ಲೆ ಆಗ್ತಾ ಇದೆ ಅಷ್ಟೇ. ಯಾಕಪ್ಪ ಹಾಗಂತೀರ? ಅವನು ಹಳ್ಳಿಲ್ ಬೆಳೆದವನು, ಅವನಿಗೆ ಏನು ಗೊತ್ತಾಗುತ್ತೆ ಪಾಪ. ಬರ್ತಾ ಬರ್ತಾ ಎಲ್ಲ ಸರಿ ಹೋಗ್ತಾನೆ. ಏನ್ ಸರಿ ಹೋಗುತ್ತೋ ಏನೋ. ಬೀರಾ, ಯಾಕಪ್ಪ ಈಗ ಮಂಕ ಹಾಕೋತಿದೀಯಾ? ನಂಗೆ ಅವಯ್ಯ ಬೇಕು. ನಾನೇ ಕಣಪ್ಪ ನಿಮ್ಮ ಅವ್ವಯ್ಯ. ನೀನೆಲ್ಲ ನಮ್ಮವಯ್ಯ, ನಂಗೆ ಅವಯ್ಯ ಬೇಕು.
ನಾನೇ ನಿನ್ನವ್ವಯ್ಯ, ನಿನ್ನ ಹೆತ್ತ ತಾಯಿ ಕಣೋ. ನಾನು ನೋಡಿದ್ನ ಹೋಗ ಸುಳ್ಳು ಹೇಳ್ಬೇಡ ನೀನು. ಕಾಫಿನಾದ್ರು ನಂಗ್ ಬೇಡ.